ಬರಗಾಲದಲ್ಲಿ ಶಿವಯೋಗ ಮಂದಿರದ ಗೋಶಾಲೆಗೆ ಮೇವು ದವಸ ಧಾನ್ಯ ದಾನ ಮಾಡಿದ ಜಗನ್ಮಾತೆ ಬನಶಂಕರಿ ದೇವಿಯ ತವರು ಗ್ರಾಮ ಮಾಡಲ್ಗೇರಿ ಗ್ರಾಮದವರು ರಾಜ್ಯದಲ್ಲಿ ತೀವ್ರ ಬರಗಾಲ ಬಿದ್ದಿದೆ. ಇಂತಹ ಬರಗಾಲದ ದಿನಗಳಲ್ಲಿ ಗೋಶಾಲೆಗೆ 40 ಟ್ರ್ಯಾಕ್ಟರ್ಗೂ ಹೆಚ್ಚು ಮೇವು ಹಾಗೂ ಕಾಳು ಕಡ್ಡಿ ದಾನ ಮಾಡಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾಡಲ್ಗೇರಿ ಗ್ರಾಮಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 40ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ನಲ್ಲಿ ಬಿಳಿ ಜೋಳ ಮೇವು, 30 ಚೀಲ ಜೋಳ, 20 ಚೀಲ ಕಡಲೆ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಶ್ರೀ ಕುಮಾರ್ ಶಿವಯೋಗಿಗಳ ಮಠಕ್ಕೆ ದಾನವಾಗಿ ಕೊಡುವುದರ ಮುಖಾಂತರ ತಮ್ಮ ಭಕ್ತಿಯನ್ನು ತೋರಿದ್ದಾರೆ. ನಂತರ ಇವರ ಭಕ್ತಿಗೆ ಮೆಚ್ಚಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಮುಪ್ಪಿನ್ ಬಸವ್ ಮಹಾಸ್ವಾಮೀಜಿಗಳು ಅವರಿಗೆ ಸನ್ಮಾನಿಸಿ ಆಶೀರ್ವಾದ ಮಾಡಿದರು. 14 ವರ್ಷಗಳಿಂದ ಶ್ರೀ ಶಿವಯೋಗ ಮಂದಿರದ ಜಾತ್ರಾ ಮಹೋತ್ಸವ ಅತ್ಯಂತ ವಿಧಾಯಕವಾಗಿ ಜರುಗ್ತಾ ಇದೆ. ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ಜೊತೆಗೆ ಸಂಸ್ಕಾರಿತವಾದಂತಹ ಒಂದು ಜಾತ್ರಾ ಮಹೋತ್ಸವ ನಾಡಿನ ಸಮಸ್ತ ದೈವದ ಗಮನವನ್ನು ಸೆಳೆದಿದೆ. ಶ್ರೀ ಶಿವಯೋಗ ಮಂದಿರದಲ್ಲಿ ಅಧ್ಯಯನವನ್ನು ಮಾಡಿರುವ ಸಾವಿರಾರು ಮಠಾಧೀಶರು ಈ ಸಮಾರಂಭಕ್ಕೆ ಸಾಕ್ಷಿಯಾಗ್ತಾರೆ. ನಾಳೆ ಶಿವಯೋಗ ಜಾಗರಣೆ, ನಾಡಿದ್ದು ಮಹಾಶಿವರಾತ್ರಿ, ಮಹಾರಥೋತ್ಸವ ಈ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಮಾನ್ಯರು ಹಾಗೂ ಮಹಾಸ್ವಾಮಿಗಳವರು, ಸಮಸ್ತ ಕನ್ನಡ ನಾಡಿನ ಭಕ್ತಾದಿಗಳು ಪಾಲ್ಗೊಳ್ತಾರೆ. ತಾವೆಲ್ಲರೂ ಪಾಲ್ಗೊಂಡು ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತೀನಿ. ಮಂದಿರದ ಜಾತ್ರಾ ಮಹೋತ್ಸವದ ಅಂಗವಾಗಿ ರೋಣ ತಾಲೂಕಿನ ಮಾಡಲಗೇರಿಯ ಸಮಸ್ತ ಸದ್ಭಕ್ತಾದಿಗಳು ಶ್ರೀ ಶಿವಯೋಗ ಮಂದಿರದ ಶತಮಾನದ ಗೋಶಾಲೆಗೆ 40ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ ಮೇವನ್ನು ತಂದುಕೊಡುವಂಥದ್ದು, ಜೊತೆಗೆ 20 ಚೀಲ ಜೋಳವನ್ನು, ದವಸ ಧಾನ್ಯಗಳನ್ನು ತಂದುಕೊಡೋದ್ರ ಮೂಲಕ ತಮ್ಮ ವಿಶೇಷವಾದ ಭಕ್ತಿ ಪರಂಪರೆಯನ್ನು ಮುನ್ನಡೆಸಿದ್ದಾರೆ. ಎಲ್ಲ ಸಮಸ್ತ ಸದ್ಭಕ್ತರ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ. ಇದೊಂದು ಗೋಪ್ರೇಮಕ್ಕೆ ಇದೊಂದು ಸಾಕ್ಷಿ ಅಂತ ನಾವೆಲ್ಲ ಅಂದ್ಕೊಳ್ಬೇಕು. ಗೋಶಾಲೆಗೆ ಇದೊಂದು ಅಪರೂಪವಾದ ದೇಣಿಗೆಯನ್ನು ನೀಡೋದ್ರ ಮೂಲಕ ತಮ್ಮ ಶಕ್ತಿಯನ್ನು ವಿಶೇಷವಾಗಿ ಶ್ರೀ ಶಿವಯೋಗ ಮಂದಿರಕ್ಕೆ ಸೇವಾತ್ಮಕವಾಗಿ ಸಲ್ಲಿಸಿದ್ದಾರೆ. ಎಲ್ಲ ಗ್ರಾಮದ ಸಮಸ್ತ ದೈವಕ್ಕೆ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ.